ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ಹೌಸ್ ವೈಫ್ಸ್ ಇದ್ದೀರಾ, ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀವಿ, ಅಥವಾ ನಾವು ಮದರ್ ಅನ್ನೋರು ಕೂಡ ಇಲ್ಲಿ ಆರಾಮಾಗಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇದೆ. ದಿನದಲ್ಲಿ 1 to 2 hours ವರ್ಕ್ ಮಾಡಿದ್ರು ಕೂಡ ಸಾಕಾಗುತ್ತೆ. ನೀವು 1 hour ಮಾಡಿದ್ರು ಕೂಡ ಇಲ್ಲಿ ನಿಮಗೆ ಪೇನ ಮಾಡ್ತಾರೆ. ಎಷ್ಟು ಪೇ ಮಾಡಬೇಕು 1 hourಗೆ ಅನ್ನೋದನ್ನು ಕೂಡ ನೀವೇ ಇಲ್ಲಿ ಫಿಕ್ಸ್ನ ಮಾಡ್ಬೋದು. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ನಿಮಗಂತೂ ಬೆಸ್ಟ್ ಅಪಾರ್ಚುನಿಟಿ, ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಇದು ಬಂದು US ಬೇಸ್ಡ್ ಕಂಪ್ನಿ ಆಗಿರುತ್ತೆ. ರೋಲ್ ಬಂದು ಟ್ಯುಟೋರಿಯಂಗ್ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಯಾವ ಕ್ಲಾಸ್ಗೆ ಮಾಡಬೇಕು, ಯಾವ ಲ್ಯಾಂಗ್ವೇಜ್ಗೆ ಮಾಡಬೇಕು ಅನ್ನೋದನ್ನ ನೀವೇ ಫಿಕ್ಸ್ ಮಾಡಿಕೊಂಡು ಇಲ್ಲಿ ಮಾಡ್ಬೋದಾಗಿರುತ್ತೆ. ಸೊ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್, ಯಾವುದೇ ಎಕ್ಸ್ಟ್ರಾ ಸ್ಕಿಲ್ಸ್ಗಳನ್ನ ಕೇಳ್ತಾ ಇಲ್ಲ. ನೀವು ಇನ್ನೂ ಓದ್ತಾ ಇದ್ದೀರಾ, ನಾವು ಜಸ್ಟ್ PUC ಪಾಸ್ ಆಗಿದ್ದೀವಿ ಅಷ್ಟೇ, ಬ್ಯಾಕ್ಲಾಗ್ಸ್ ಇದೆ, ಅಥವಾ ಇನ್ನೂ ಓದ್ತಾ ಇದ್ದೀವಿ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಫ್ರೆಷರ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಇದು US ಬೇಸ್ಡ್ ಕಂಪ್ನಿ ಆಗಿರೋದ್ರಿಂದ ಪೇಯಿಂಗ್ ಕೂಡ ತುಂಬಾ ಹೈ ಇರುತ್ತೆ. ನೀವು ಯಾವ್ದಾದ್ರು ಸ್ಕೂಲ್ ಅಥವಾ ಟ್ಯುಟೋರಿಯಲಲ್ಲಿ ಅರ್ನ್ ಮಾಡೋದಕ್ಕಿಂತ ಒಂದು ಬೆಸ್ಟ್ ಅಮೌಂಟ್ನೇ ಮನೆಯಿಂದ ಅವರ್ಲಿ ವೈಸ್ ಪೇನ ಮಾಡಿಸ್ಕೊಂಡು ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಹೇಗೆ ಅಪ್ಲೈನ ಮಾಡಬೇಕು, ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ನಿಮ್ಮ ರೋಲ್ ಏನಾಗಿರುತ್ತೆ, ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದೆಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಇಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನಾವಿಲ್ಲಿ ಅಪ್ಲೈನ ಮಾಡೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ಫಾಲೋ ಮಾಡಬೇಕಾಗಿರುತ್ತೆ. ಸೊ ಯಾರು ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಏನೇ ಡೌಟ್ ಇದ್ರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ಆದಷ್ಟು ನನ್ನ ಡೌಟ್ಗಳಿಗೆ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಕಂಪ್ನಿಯವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು. ಬೇಕಂದರೆ ಇಲ್ಲಿ ಕಂಪ್ನಿ ಬಗ್ಗೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಎಲ್ಲನೂ ಕೂಡ ಶೇರ್ ಮಾಡಿದ್ದಾರೆ. ನೀವು ಬೇಕಾದರೆ ಅದನ್ನು ಡೀಟೇಲ್ ಆಗಿ ಇಲ್ಲಿ ಚೆಕ್ ಮಾಡ್ಕೊಬೋದು. ಹಾಗೆ ಇಲ್ಲಿ 1-on-1 ಸೆಷನ್ಸ್ ಅಂತ ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ. ಸೊ ಇಲ್ಲಿ ನೀವು 1-on-1 ಸೆಷನ್ಸ್ನೇ ತಗೊಳ್ತೀರಾ. ಇನ್ನು ಮೇನ್ ಪಾಯಿಂಟ್ ಏನು ಅಂದರೆ, ಇಲ್ಲಿ ನಿಮಗೆ ಯಾವ ಸ್ಟ್ಯಾಂಡರ್ಡ್ ಬೇಕು ಅಥವಾ ಯಾವ ಕ್ಲಾಸ್ ಬೇಕು, ಯಾವ ಸಬ್ಜೆಕ್ಟ್ ಬೇಕು ಅದನ್ನು ನೀವೇ ಸೆಲೆಕ್ಟ್ ಮಾಡ್ಕೊಬೋದು. ಲೈಕ್ UKG ಬೇಕಾ, ಅಥವಾ ಫಸ್ಟ್ ಸ್ಟ್ಯಾಂಡರ್ಡಿಂದ 3rd ಸ್ಟ್ಯಾಂಡರ್ಡ್ ಬೇಕಾ, 3rd ಇಂದ 6th ಬೇಕಾ, ಆ ರೀತಿ ನಿಮಗೆ ಯಾವ ಕ್ಲಾಸ್ ಮಕ್ಕಳಿಗೆ ನೀವು ಮಾಡಬೇಕಂತ ಇದ್ದೀರಾ ಅನ್ನೋದನ್ನ ನೀವೇ ಸೆಲೆಕ್ಟ್ ಮಾಡ್ಕೊಬೋದು. ಜೊತೆಗೆ ಕ್ಲಾಸ್ಗಳನ್ನೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇನ್ನು ಮೇನ್ ಪಾಯಿಂಟ್ ಆಗಿ ನೀವು ಎಲ್ಲಿ ಅಪ್ಲೈನ ಮಾಡಬೇಕಂದ್ರೆ, ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ನೋಡ್ಬೋದು, ಸಾಕಷ್ಟು ಇನ್ಫಾರ್ಮೇಷನ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಲೈಕ್ ಯೂನಿವರ್ಸಲ್ ಕ್ವಾಲಿಫಿಕೇಷನ್ ಸಿಗುತ್ತೆ ನಿಮಗೆ, ವೆರಿಫೈ ಫ್ರಮ್ ಕ್ವಾಲಿಟಿ ಟೀಚರ್ಸ್ಗಳನ್ನ ಇಲ್ಲಿ ಅವರು ಹುಡುಕ್ತಾ ಇದ್ದಾರೆ. ಹಾಗೆ ಇಲ್ಲಿ ನಿಮಗೆ ಕೆಲವೊಂದಷ್ಟು ಆನ್ಲೈನ್ ಕ್ಲಾಸಸ್ 1-on-1 ಸೆಷನ್ಸ್ನ ನೀವು ಇಲ್ಲಿ ಅಟೆಂಡ್ ಮಾಡಬೇಕಾಗಿರುತ್ತೆ, ಹಾಗೆ ಕಂಡಕ್ಟ್ ಮಾಡಬೇಕಾಗಿರುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ಇನ್ನು ಟೆಕ್ಸ್ಟ್ ಬುಕ್ಸ್ ಕೂಡ ಅವರು ಅವೈಲಬಲ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ಅಪ್ಲೈನ ಮಾಡೋದಕ್ಕೆ ಫುಲ್ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಬೇಕಾಗಿರುತ್ತೆ. ನಾನು ಇಲ್ಲಿ ಅವರ ಸ್ಯಾಲ್ರಿ ಪ್ಯಾಕೇಜ್ ಎಷ್ಟಿರುತ್ತೆ, ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ಬಿಡ್ತೀನಿ. ಲೈಕ್ ಮಂತ್ಲಿ ಪಾಸ್ ಇರುತ್ತೆ ಇವ್ರಿಗೆ. ಸ್ಟೂಡೆಂಟ್ಸ್ಗಳೇನಾದ್ರು ಅಪ್ಲೈ ಮಾಡಬೇಕಾದ್ರೆ ಅವ್ರಿಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಇಲ್ಲಿ ಟೀಚಿಂಗ್ ಮಾಡೋದ್ರಿಂದ ನಿಮ್ಗೆ ಅಷ್ಟು ಅದು ನೆಸೆಸಿಟಿ ಇರೋದಿಲ್ಲ. ಇಲ್ಲಿ ನಿಮ್ಮ ಇನ್ಫಾರ್ಮೇಷನ್ನ ನೋಡೋದಕ್ಕೆ ನೀವು ಕಂಪ್ಲೀಟ್ಲಿ ಕೆಳಗಡೆಗೆ ಸ್ಕ್ರೋಲ್ ಡೌನ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಬಿಕಮ್ ಅ ಟ್ಯೂಟರ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮಗೆ ಬೇಕಾಗಿರೋಂಥ ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ. ಸೊ ಈ ಸ್ಟೆಪ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇಲ್ಲಿ ನೀವು ನೋಡ್ಬೋದು, ಲೈಕ್ ಟೀಚ್ US ಸ್ಟೂಡೆಂಟ್ಸ್ ಆನ್ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ಇದು US ಕಂಪ್ನಿ ಅಂತ ಆಲ್ರೆಡಿ ನಾನು ನಿಮಗೆ ಮೆನ್ಷನ್ನ ಮಾಡಿದ್ದೀನಿ. US ಸ್ಟೂಡೆಂಟ್ಸ್ಗಳಿಗೆ ನೀವು ಇಲ್ಲಿ ಟೀಚ್ ಮಾಡ್ತೀರಾ. ನಿಮ್ಗೆ ಏನು ಪ್ರೊಫೆಷ್ನಲ್ ಆಗೇ ಬರಬೇಕು, ತುಂಬ ಚೆನ್ನಾಗೇ ಬರಬೇಕು ಅಂತ ಏನಿಲ್ಲ. ನೀವಿಲ್ಲಿ ಸ್ಟೂಡೆಂಟ್ಸ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು ಅಂತ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಸೊ ಸ್ಟೂಡೆಂಟ್ಸ್ಗೆ ಎಷ್ಟು ನೀವು ಕಲ್ತಿರ್ತೀರ ಅಥವಾ ಎಷ್ಟು ಬರುತ್ತೆ, ಬೇಸಿಕ್ಸ್ ಬಂದರೂ ಕೂಡ ಇಲ್ಲಿ ನಿಮಗೆ ಸಾಕಾಗಿರುತ್ತೆ. ಇನ್ನು ಇಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೊಟ್ಟರೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಿದ್ರೆ ಸೊ ನೀವು ಮನೇಲೇ ಟ್ಯೂಟರಿಂಗ್ ಮಾಡಿದ್ದೀವಿ, ಈ ರೀತಿ ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡ್ಬೋದು. ಅದನ್ನು ನಾನು ನಿಮಗೆ ನೆಕ್ಸ್ಟ್ ಕೂಡ ತೋರಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ಮೊದಲನೇದಾಗಿ ಫ್ಲೆಕ್ಸಿಬಲ್ ಆರ್ಸ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು. ಜೊತೆಗೆ ಯಾವ ಶೆಡ್ಯೂಲ್ಸ್ ಬೇಕು ಅನ್ನೋದನ್ನ ನೀವೇ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದಾಗಿರುತ್ತೆ. ಇನ್ನು ಪೇ ಕೂಡ ನಿಮಗೆ ಇರುತ್ತೆ. ಸೊ ನಿಮ್ಗೆ ಇಲ್ಲಿ ಜಾಸ್ತಿನೇ ಸಂಬಳ ಕೊಡ್ತಾರೆ. ಇಲ್ಲಿ ನೀವು ಇಂಡಿಯಾದಲ್ಲಿ ಯಾವ್ದಾದ್ರು ಸ್ಕೂಲ್ಸ್ಗಳಿಗೆ ಅಥವಾ ಟ್ಯುಟೋರಿಯಲ್ಸ್ಗಳಿಗೆ ಹೋದರೆ ಎಷ್ಟು ಸಿಗುತ್ತೋ ಅದಕ್ಕಿಂತ ಜಾಸ್ತಿ ನಿಮಗೆ ಸಂಬಳ ಸಿಗುತ್ತೆ. ಅದು ಕೂಡ ಮನೆಯಿಂದ ಕುತ್ಕೊಂಡು ಮಾಡೋದಕ್ಕೆ 1 or 2 hours ನೀವು ಇಲ್ಲಿ ವರ್ಕ್ ಮಾಡಿದ್ರು ಕೂಡ ಸಾಕಾಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಎಷ್ಟು ಇನ್ಫಾರ್ಮೇಷನ್ಸ್, ಮೇನ್ ಇನ್ಫಾರ್ಮೇಷನ್ಸ್ನ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ಹೈಯೆಸ್ಟ್ ಅರ್ನಿಂಗ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಜಾಸ್ತಿ ಸ್ಯಾಲ್ರಿನ ನಾವು ಪ್ರೊವೈಡ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಮ ಸ್ಯಾಲ್ರಿನ ನೀವೇ ಫಿಕ್ಸ್ ಮಾಡ್ಕೊಬೋದು. ಸೊ ಅದು ಹೇಗೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನು 0 ಅಡ್ಮಿನ್ ವರ್ಕ್ ಅಂತ ಕೊಟ್ಟಿದ್ದಾರೆ.
ಏನು ಅಂದರೆ ಇಲ್ಲಿ ನೀವೇನು ಎಫರ್ಟ್ ಹಾಕಬೇಕು ಅಥವಾ ನೀವೆಲ್ಲಾನು ಕೆಲಸ ಮಾಡಬೇಕು ಅನ್ನೋದೇ ಏನಿಲ್ಲ. ಕಂಪ್ನಿ ಕಡೆಯಿಂದ ಎಲ್ಲನೂ ಮಾಡಿರ್ತಾರೆ. ಜಸ್ಟ್ ನೀವು ಲಾಗಿನ್ ಆಗಿ ಮಕ್ಕಳಿಗೆ ಟ್ಯೂಷನ್ ಮಾಡಿ ಬಂದುಬಿಡ್ಬೇಕಾಗಿರುತ್ತೆ, ಅಂದರೆ ಲಾಗೌಟ್ ಆಗಬೇಕಾಗಿರುತ್ತೆ. ಆ್ಯಸ್ ಇಟ್ ಈಸ್ ನೀವು ಮನೇಲಿ ಟ್ಯೂಷನ್ ಮಾಡಿದ್ರೆ ಹೇಗಿರುತ್ತೆ ಅದೇ ರೀತಿ ನೀವು ಇಲ್ಲಿ ಮಾಡ್ಬೋದು. ಜೊತೆಗೆ ನೀವು 1-on-1 ಸೆಷನ್ಸ್ನ ಮಾಡ್ತೀರಾ ಅಥವಾ ತುಂಬ ಜನ ಲೈಕ್ 5 to 6 ಮೆಂಬರ್ಸು ಅಥವಾ 10 to 15 ಮೆಂಬರ್ಸ್ ಸ್ಟೂಡೆಂಟ್ಸ್ಗಳಿಗೆ ಮಾಡ್ತೀರಾ ಅನ್ನೋದನ್ನು ಕೂಡ ನೀವೇ ಸೆಲೆಕ್ಟ್ ಮಾಡ್ಕೊಬೋದಾಗಿರುತ್ತೆ. ಇನ್ನು ಲೈಕ್ ಕಮ್ಯುನಿಕೇಟಿವ್ ಇರುತ್ತೆ, ಹಾಗೆ ಫುಲ್ಲಿ ರಿಮೋಟ್ ಇರುತ್ತೆ ಅನ್ನೋದು ಕೂಡ ಮೆನ್ಷನ್ನ ಮಾಡಿದ್ದಾರೆ. ಇನ್ನು ಇಲ್ಲಿ ಅಪ್ಲೈ ಮಾಡುವಂಥ ಫಾರ್ಮ್ಸ್ಗಳು ಇದಾಗಿರುತ್ತೆ. ನೀವು ಇಲ್ಲಿ ಜೊತೆಗೆ ನೋಡ್ಬೋದು 1-on-1 ಆನ್ಲೈನ್ ಟ್ಯುಟೋರಿಯಲ್ ಸೆಷನ್ಸ್ಗಳಿರುತ್ತೆ ಅನ್ನೋದನ್ನ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಯಾವ ರೀತಿ ಕ್ವಿಸ್ ಇರುತ್ತೆ, ಟೆಸ್ಟ್ ಇರುತ್ತೆ, ಹಾಗೆ ಆನ್ಲೈನ್ ಟೀಮ್ ಸ್ಕಿಲ್ಸ್ಗಳಿರುತ್ತೆ. ಜೊತೆಗೆ ವರ್ಕಿಂಗ್ ವಿತ್ ಸ್ಟೂಡೆಂಟ್ಸ್ ಅಕ್ರಾಸ್ US ಆಗಿರ್ಬೋದು ಅಥವಾ ಬೇರೆ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು, ಅದೆಲ್ಲನೂ ಕೂಡ ಇಲ್ಲಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಮೇನ್ ಆಗಿ ಸ್ಟೂಡೆಂಟ್ಸ್ಗಳಿಗೆ ಅವರ ಹೋಮ್ವರ್ಕ್ ಹೆಲ್ಪ್ ಮಾಡೋ ಕೆಲಸ ಇರುತ್ತೆ. ಜೊತೆಗೆ ಸ್ಕೂಲ್ ಟಾಪಿಕ್ಸ್ಗಳೇನಿರುತ್ತೆ ಅಥವಾ ಲೆಸನ್ಸ್ಗಳೇನಿರುತ್ತೆ ಅದನ್ನು ಅವ್ರಿಗೆ ಹೇಳ್ಕೊಡೋ ಅಂಥದ್ದು ಇರುತ್ತೆ. ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ಸ್ ತೊಗೊಳ್ಬೇಕು ಅಥವಾ ನೀವು ಇನ್ವೆಸ್ಟ್ ಮಾಡಬೇಕು ಏನೂ ಇಲ್ಲ, ನೀವು ಇಲ್ಲಿ ಏನೂ ಇನ್ವೆಸ್ಟ್ ಮಾಡೋವಂಥ ನೆಸೆಸಿಟಿ ಇರೋದಿಲ್ಲ. ಕಂಪ್ನಿ ಕಡೆಯಿಂದನೇ ನಿಮಗೆ PDF ಫಾರ್ಮಲ್ಲಿ ಏನು ಟೆಕ್ಸ್ಟ್ ಬುಕ್ಸ್ ಇರುತ್ತೆ ಅಥವಾ ನೋಟ್ಸ್ಗಳಿರುತ್ತೆ ಅದನ್ನು ಕಳಿಸ್ಕೊಡ್ತಾರೆ. ಜಸ್ಟ್ ಅದನ್ನು ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರುತ್ತೆ ಅಷ್ಟೇ. ಇನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡಿದ್ರೆ ನಾನಿಲ್ಲಿ ಏನಕ್ಕೆ ಅಷ್ಟು ಡೀಟೇಲಾಗಿ ಹೇಳ್ತಾ ಇಲ್ಲ ಅಂದರೆ ಜಸ್ಟ್ ಮಕ್ಕಳಿಗೆ ಟ್ಯೂಷನ್ ಮಾಡೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಮುಂದೆ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ, ಯಾವ ಕೋರ್ಸಸ್ಗಳಿದೆ ಅಥವಾ ಯಾವ ಸಬ್ಜೆಕ್ಟ್ಸ್ ಇದೆ ಅನ್ನೋದೆಲ್ಲ. ಸೊ ಅದರಿಂದ ನಾನು ನಿಮಗೆ ಕಂಪ್ನಿ ಬಗ್ಗೆ ಅಷ್ಟು ಡ್ರ್ಯಾಗ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ನೀವು ಒಂದ್ಸಲ ಕುತ್ಕೊಂಡು ಈ ಲೈಕ್ ಇದರ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಕ್ಲಿಕ್ ಮಾಡ್ತಿದ್ದಾಗೆ ನಿಮಗೆ ಈ ಇಂಟರ್ಫೇಸ್ ಬರುತ್ತೆ, ಅವ್ರ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನೀವು ಡೀಟೇಲಾಗಿ ಎಲ್ಲನೂ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಬೋದು. ಸೊ ಅದರಿಂದ ನಾನು ಅಷ್ಟು ದಿನ ಡ್ರ್ಯಾಗ್ ಮಾಡ್ತಾ ಇಲ್ಲ. ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಇಲ್ಲಿ ಅಪ್ಲೈ ನಾವನ್ನು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೊಂದು ಫಾರ್ಮ್ ಓಪನ್ ಆಗುತ್ತೆ. ಮೊದಲನೇದಾಗಿ ನೀವು ಇಲ್ಲಿ ನೋಡಿದ್ರೆ ನಿಮ್ಮ ಲೈಕ್ ನೇಮ್ ಹಾಕಬೇಕಾಗಿರುತ್ತೆ, ಫಸ್ಟ್ ನೇಮ್ ಹಾಗೆ ಲಾಸ್ಟ್ ನೇಮ್. ಅದಾದಮೇಲೆ ನಿಮ್ದು ಯಾವುದು ಪ್ರೊಫೆಷ್ನಲ್ ಇಮೇಲ್ ಇದೆ ಅದನ್ನು ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಇಂಡಿಯಾದಿಂದ ನೀವು ಅಪ್ಲೈ ಮಾಡ್ತಾ ಇರೋದ್ರಿಂದ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಅದಾದಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಪ್ರೀಮಿಯಂ ಟೀಚಿಂಗ್ ನೀವು ಯಾವ ಸಬ್ಜೆಕ್ಟ್ಸ್ಗೆ ಮಾಡೋಕ್ಕೆ ರೆಡಿ ಇದ್ದೀರಾ ಅಥವಾ ಯಾವ ಸಬ್ಜೆಕ್ಟ್ಸ್ಗೆ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡಿದ್ರೆ ಆಪ್ಷನ್ಸ್ ಮ್ಯಾಥ್ಸ್, ಇಂಗ್ಲೀಷ್, ಸೈನ್ಸ್ ಮತ್ತು ಕೋಡಿಂಗ್ ಇದೆ. ಸೊ ನಿಮಗೆ ಯಾವ್ದು ಬರುತ್ತೆ ಅಥವಾ ನಿಮಗೆ ಯಾವುದಾಗುತ್ತೆ ಅದನ್ನು ನೀವೇ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ಸೊ ನಾನು ನಿಮಗೆ ಇಲ್ಲಿ ಬೇಸಿಕ್ಕಾಗಿ ಇಂಗ್ಲೀಷ್ ಲೈಕ್ ಟೀಚಿಂಗ್ ಮಾಡೋದಕ್ಕೆ ಅಂತ ಇಂಟ್ರೊಡಕ್ಷನ್ನ ಕೊಟ್ಟಿರುವಂಥದ್ದು. ಸೊ ನಾನು ಇಂಗ್ಲೀಷ್ ಲೈಕ್ ಟೀಚ್ ಮಾಡೋಕ್ಕೆ ಯಾರೆಲ್ಲ ರೆಡಿ ಇದ್ದೀರಾ, ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದೀರಾ ಅವರು ಹೇಗೆ ಅಪ್ಲೈನ ಮಾಡ್ಬೋದು ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇಂಗ್ಲೀಷ್ ಬೇಡ, ನಾನು ಇಂಗ್ಲೀಷಲ್ಲಿ ಅಷ್ಟು ಚೆನ್ನಾಗಿಲ್ಲ, ನಾನು ಬೇರೆ ಸಬ್ಜೆಕ್ಟ್ಸ್ನ ಟ್ರೈ ಮಾಡ್ತೀನಿ ಲೈಕ್ ಮ್ಯಾಥ್ಸ್, ಸೈನ್ಸ್, ಕೋಡಿಂಗ್ ಅಂದರೆ ನೀವು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಇಲ್ಲಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ತುಂಬ ಸಿಂಪಲ್ ಆಗಿರುತ್ತೆ. ಎಲ್ಲರೂ ಕೂಡ ಯಾರಿಗೆಲ್ಲ ಇಂಗ್ಲೀಷ್ ಬರುತ್ತೆ ಅವರೆಲ್ಲರೂ ಕೂಡ ಮಾಡುವಂಥದ್ದು. ಜಸ್ಟ್ ಅವರ ಲೆಸನ್ಸ್ಗಳು, ಪೊಯಮ್ಸ್ಗಳಿರುತ್ತೆ, ಅದನ್ನು ಮಕ್ಕಳಿಗೆ ಅವರ ಹೋಮ್ವರ್ಕ್ಸ್ ಏನಿರುತ್ತೆ ಅದನ್ನು ಕ್ರ್ಯಾಕ್ ಮಾಡೋದಕ್ಕೆ ಆನ್ಸರ್ಸ್ನ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು ಅಥವಾ ಕಂಪ್ನಿಯವರು ಅಥವಾ ಇವರು ನಿಮ್ಮ ಹೆಡ್ ಆಫೀಸರ್ಸ್ ಯಾರು ಇರ್ತಾರೆ ಅವ್ರು ಕಳಿಸಿರುವಂಥ ನೋಟ್ಸಲ್ಲಿರೋ ಆನ್ಸರ್ಸ್ನ ಅವ್ರಿಗೆ ಹೇಳ್ಕೊಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ. ಸೊ ಈಸಿ ಆದಂಥ ಕೆಲಸ, ಜಸ್ಟ್ ನಿಮ್ಮ ಟೈಮ್ ಹಾಗೆ ಎಫರ್ಟ್ನ ಹಾಕಬೇಕಾಗಿರುತ್ತೆ ಅಷ್ಟೇ. ಅವರ್ಲಿ ವೈಸ್ ಪೇನ ಮಾಡೋದ್ರಿಂದ ಒಂದು ಒಳ್ಳೆ ಸ್ಯಾಲ್ರಿ, ಬೆಸ್ಟ್ ಜಾಬ್ ಆಗಿರುತ್ತೆ. ಸೊ ನಾನು ನಿಮಗೆ ಇಂಗ್ಲೀಷ್ ಅಲ್ಲಿ ಹೇಗೆ ಅಪ್ಲೈನ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಯಾವ ಗ್ರೇಡ್ಗೆ ನೀವಿಲ್ಲಿ ಟೀಚ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ. ಲೈಕ್ ಪ್ರೀ-ಕೆ ಅಂದರೆ ಚಿಕ್ಕ ಮಕ್ಕಳು ಯಾರು ಇರ್ತಾರೆ, ಜಸ್ಟ್ 1 to 3 ಅಥವಾ ABCD ಈ ರೀತಿ ಯಾರಿಗೆ ಹೇಳ್ಕೊಡೋಕ್ಕೆ ಅವ್ರಿಗೆ ನೀವು ಹೇಳ್ಕೊಡೋಕ್ಕೆ ರೆಡಿ ಇದ್ದರೆ ನೀವಿಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಅಥವಾ K2 ಆಗಿರ್ಬೋದು ಅಥವಾ 3 to 5, 6 to 8 ಈ ರೀತಿ ನೀವು ಯಾವ ಕ್ಲಾಸ್ಗೆ ಮಾಡೋದಕ್ಕೆ ರೆಡಿ ಇದ್ದೀರಾ ಅದನ್ನು ನೀವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ಮೋರ್ ದ್ಯಾನ್ 1 ಕೂಡ ನೀವು ಸೆಲೆಕ್ಟ್ನ ಮಾಡ್ಕೊಬೋದು, ಏನೂ ಪ್ರಾಬ್ಲಮ್ ಇರೋದಿಲ್ಲ. ಓಕೆನಾ? ಸೊ ಇಲ್ಲಿ ವೆರಿ ಕಂಫರ್ಟಬಲ್ ಇದೆ ಅಥವಾ ಮ್ಯಾನೇಜ್ ಮಾಡ್ಬೋದು, ಈ ರೀತಿ ಕೂಡ ಇದೆ. ಸೊ ನಿಮಗೆ ಯಾವುದಾಗುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೊ ಇಷ್ಟನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಇದೇ ರೀತಿ ಆನ್ಸರ್ಸ್ನ ಹಾಕಿ. ಓಕೆನಾ? ಸೊ ನಾನು ನಿಮಗೆ ಆಪ್ಷನಲ್ ಬಿಡ್ತಾ ಇಲ್ಲ, ಯಾಕಂದರೆ ಇದೇ ರೀತಿ ಆನ್ಸರ್ಸ್ ಹಾಕಿದ್ರೇ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ US ಬೇಸ್ ಕಂಪ್ನಿ ಆಗಿರೋದ್ರಿಂದ ಕೆಲವೊಂದಷ್ಟು ಲೈಕ್ ಏನು ಪಾಯಿಂಟ್ಸ್ಗಳು ಅಥವಾ ಸ್ಕಿಲ್ಸ್ಗಳನ್ನ ಕೇಳ್ತಾರೆ. ಅದರಿಂದ ನಾನಿಲ್ಲಿ ಯಾವ ಆನ್ಸರ್ಸ್ನ ಹಾಕ್ತೀನಿ ಅದೇ ಆನ್ಸರ್ಸ್ನ ನೀವು ಕೂಡ ಹಾಕಿ. ಕಷ್ಟದ ನಾನೇನು ಹಾಕ್ತಾ ಇಲ್ಲ, ತುಂಬ ಸಿಂಪಲ್ಲಾಗಿ ಎಲ್ಲರೂ ಹೇಗೆ ಮಾಡ್ಬೋದು ಅದೇ ಆನ್ಸರ್ಸ್ನ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಲೈಕ್ ಪ್ರೀ-ಕೆ ಇಂದ ಅಥವಾ 3 to 5, 6 to 8 ಅಥವಾ
6 to 8 ಸ್ಟ್ಯಾಂಡರ್ಡ್ ಮಕ್ಳವ್ರಿಗೂ ಏನು ಲೆಸನ್ಸ್ ಇರುತ್ತೆ ಇಂಗ್ಲೀಷ್ ಅವ್ರಿಗೆ ಮಾಡೋಕ್ಕೆ ವೆರಿ ಕಂಫರ್ಟಬಲ್ ಹಾಕಿದ್ದೀನಿ. 9th 12th ಸ್ಟ್ಯಾಂಡರ್ಡ್ ಮಕ್ಳವ್ರಿಗೂ ಮ್ಯಾನೇಜಬಲ್ ಅಂತ ಹಾಕಿದ್ದೀನಿ. ಸೊ ಅದು ಕಾಮನ್ ಆಗಿ ಎಲ್ಲರೂ ಮಾಡ್ಬೋದಾದಂಥದ್ದು. ಇಲ್ಲಿ ಬಂದರೆ ನಿಮಗೆ ಹೇಗೆ ಬೇಕೋ ಹಾಗೂ ಕೂಡ ಹಾಕ್ಬೋದು, ಬಟ್ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಈ ರೀತಿ ಹಾಕಿದ್ರೆ ಜಾಸ್ತಿ ಇರುತ್ತೆ. ಅದಾದಮೇಲೆ ನೀವು ಇಲ್ಲಿ ನಿಮ್ಮ ಟೈಮಿಂಗ್ಸ್ನ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಯಾವ ಟೈಮಲ್ಲಿ ನೀವು ವರ್ಕ್ ಮಾಡೋದಕ್ಕೆ ರೆಡಿ ಇರ್ತೀರಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ನೀವು ಇಲ್ಲಿ ಮಾರ್ನಿಂಗ್ ಶಿಫ್ಟ್ಸ್ ಕೂಡ ಮಾಡ್ಬೋದು, ಲೈಕ್ 4 AM ಇಂದ 8 AM ವರೆಗೂ ಮಾಡ್ಬೋದು, ಇಲ್ಲ 12 AM ಇಂದ 2 AM ವರೆಗೂ ನೀವು ಮಾಡ್ಬೋದು. ಸೊ ಮೊದಲನೇದಾಗಿ 8 PM ಇಂದ 12 AM ಅಂತ ಹೇಳ್ತಾ ಇದ್ದಾರೆ. ಸೊ ಸಾಯಂಕಾಲ 8 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಮಾಡ್ಬೋದು, ಅಥವಾ ಬೆಳಗಿನ ಜಾವ 2 ಗಂಟೆಯಿಂದ 4 ಗಂಟೆ ಆ ರೀತಿ ನೀವು ಕೂಡ ಇಲ್ಲಿ ಮಾಡ್ಕೊಬೋದಾಗಿರುತ್ತೆ. ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ಅವ್ರಿಗಂತೂ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀವಿ, ನಮಗೆ ಪಾರ್ಟ್ ಟೈಮ್ ಆಗಿ ಬೇಕು ಅಂದರೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕಂದರೆ 4 ಟೈಮಿಂಗ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನೈಟ್ ಶಿಫ್ಟ್ಸ್ ಆಗಿ ನೀವು ಇಲ್ಲಿ ವರ್ಕ್ ಮಾಡ್ಬೋದು. ನಿಮ್ಮ ಲೈಕ್ ಮಾರ್ನಿಂಗ್ ಶಿಫ್ಟ್ಸಲ್ಲಿ ನಿಮ್ಗೇನು ವರ್ಕ್ ಇದೆ ಅಥವಾ ನಿಮ್ಗೇನು ಕ್ಲಾಸಸ್ ಇದೆ ಅದನ್ನು ನೀವು ಇಲ್ಲಿ ಅಟೆಂಡ್ ಮಾಡ್ಬೋದಾಗಿರುತ್ತೆ. ನಾನು ಇಲ್ಲಿ 4 ಕೂಡ ಸೆಲೆಕ್ಟ್ನ ಮಾಡ್ತಾ ಇದ್ದೀನಿ. ಸೊ ನನಗೆ ಯಾವ್ದು ಬರುತ್ತೆ, ಯಾವ ಕ್ಲಾಸಸ್ ಆಗುತ್ತೆ ಅದನ್ನು ನಾನು ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಸೊ ನಿಮಗೆ ಯಾವ ಟೈಮಿಂಗ್ಸ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಹಾಗೆ ಇಲ್ಲಿ ನಿಮಗೆ ಪರ್ ಆರ್ ರೇಟ್ ಕೇಳ್ತಾ ಇದೆ. 1 ಗಂಟೆಗೆ ನೀವು ಎಷ್ಟು ಚಾರ್ಜ್ನ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೇನಾದ್ರು ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ದರೆ, ಲೈಕ್ 2 to 3 years ಅಥವಾ 3 to 4 years ಅಥವಾ 2 ಆ ರೀತಿ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಒಂದು 750 ಇಂದ 800ವರೆಗೂ ನೀವು ಚಾರ್ಜ್ನ ಮಾಡ್ಬೋದು. ಬಟ್ ನಾನು ಫ್ರೆಷರ್ಸ್ ಇದ್ದೀನಿ, ನನಗೇನೋ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನೋದಿದ್ರೆ ನೀವು ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ರೀತಿನೇ ಅವ್ರಿಗೆ ಇಂಟರ್ವ್ಯೂ ಕಾಲ್ ಮಾಡಿದಾಗ ಹೇಳಿ, ಲೈಕ್ ಮನೆ ಹತ್ರ ಇರುವಂಥ ಯಾವ್ದಾದ್ರು ಟ್ಯುಟೋರಿಯಲಲ್ಲಿ ವರ್ಕ್ ಮಾಡಿದ್ದೀನಿ ಈ ರೀತಿ ಆನ್ಸರ್ಸ್ನ ಕೊಡಿ. ನೀವಿಲ್ಲಿ ಏನಿಲ್ಲ ಅಂದರೂ 400 ಇಂದ 500 ಅರೌಂಡ್ ನೀವು ಪರ್ ಅವರ್ನ ಚಾರ್ಜ್ ಮಾಡ್ಬೋದು. ಸೊ ನೀವು ಇಲ್ಲಿ 2 hours ಮಾಡಿದ್ರೆ ಜಸ್ಟ್ 2 hoursಗೆ 1000 rupees ಅರ್ನ್ ಮಾಡ್ತೀರಾ. ಏನಾದ್ರು 4 hours ಮಾಡಿದ್ರೆ 2000 ಆ ರೀತಿ ನೀವು ಅರ್ನಿಂಗ್ಸ್ನ ಮಾಡ್ತೀರಾ. ಸೊ ತುಂಬ ಒಳ್ಳೆ ಇನ್ಕಮೇ ಆಗಿರುತ್ತೆ. ಅದಾದಮೇಲೆ ಇಲ್ಲಿ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನೀವು ಯಾವ್ದಾದ್ರು ಪಾಯಿಂಟ್ಸ್ನ ಬಿಟ್ಟಿದ್ರೆ ಅದು ತೋರಿಸುತ್ತೆ, ಅದಕ್ಕೆ ನೀವು ಆನ್ಸರ್ನ ಮಾಡಬೇಕು. ನನಗಿಲ್ಲಿ ಯಾವುದೋ ಒಂದು ಪಾಯಿಂಟ್ ಕೇಳಿದೆ, ಸೊ ಇದಕ್ಕೆ ನೀವು ಆನ್ಸರ್ನ ಮಾಡಬೇಕಂತ ಹೇಳ್ತಿದ್ದಾರೆ. ಸೊ ಇದಕ್ಕೂ ಕೂಡ ನಾನು ಮೇ ಬಿ ಅಂತ ಕೊಟ್ಟಿದ್ದೀನಿ, ಮ್ಯಾನೇಜಬಲ್ ಅಂತ ಹಾಕಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ನ ಕೇಳ್ತಾ ಇದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ, ನಾನು ಫ್ರೆಷರ್ ಅಂತಲೇ ಅಪ್ಲೈನ ಮಾಡ್ತೀನಿ ಅಂದರೆ ಜಸ್ಟ್ N/A ಅಂತ ಹಾಕ್ಬೋದು. ಇಲ್ಲ ನಾನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಪ್ಲೈನ ಮಾಡ್ತೀನಿ ಮ್ಯಾಮ, ನಾನು ಹತ್ರದಲ್ಲೇ ಯಾವ್ದಾದ್ರು ಟ್ಯೂಷನ್ಸ್ ಮಾಡಿದ್ದೀನಿ ಅಥವಾ ಮನೆಯಲ್ಲೇ ನಾನು ಚಿಕ್ಕ ಮಕ್ಳಿಗೆ ಟ್ಯೂಷನ್ಸ್ನ ಮಾಡಿದ್ದೀನಿ ಅಥವಾ ಸ್ಕೂಲಲ್ಲಿ ವರ್ಕ್ ಮಾಡಿದ್ದೀನಿ, ಆ ರೀತಿ ಏನಾದ್ರು ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತು, ಇಲ್ಲಾಂದ್ರೂ ಆ ರೀತಿ ಹೇಳ್ತೀನಿ ಅನ್ನೋ ಹಾಗಿದ್ರೆ 1 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ನೀವು ಅಪ್ಲೈನ ಮಾಡ್ಬೋದು, ಲೈಕ್ ನಾನು ಹಾಗೆ. ಅದಾದಮೇಲೆ ಇಲ್ಲಿ US ಸ್ಟೂಡೆಂಟ್ಸ್ಗಳಿಗೆ ವರ್ಕ್ ಮಾಡೋಕ್ಕೆ ನೀವು ಎಷ್ಟು ಕಂಫರ್ಟಬಲ್ ಇದ್ದೀರಾ ಅಥವಾ ಫ್ಲೂಯೆಂಟ್ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಾವು ಬೇಸಿಕ್ ಅಂತ ಇಲ್ಲಿ ಅಪ್ಲೈನ ಮಾಡ್ತಿದ್ದೀನಿ. ಸೊ ನೀವು ಕೂಡ ಬೇಸಿಕ್ ಅಂತಲೇ ಹಾಕಿ. ಅದಾದಮೇಲೆ ಡ್ಯೂ ಹ್ಯಾವ್ ಅ ಎಕ್ಸ್ಪೀರಿಯನ್ಸ್ ಆರ್ ಸ್ಪೆಷಲ್ ವರ್ಕ್ ಇನ್ ವಿತ್ ಎನಿ ಫಾಲೋಯಿಂಗ್ ಸ್ಟೂಡೆಂಟ್ಸ್ ಪ್ರೊಫೈಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾವ್ದಾರ ಸ್ಟೂಡೆಂಟ್ಸ್ ಪ್ರೊಫೈಲಲ್ಲಿ ನಿಮಗೆ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾರೆ. ಯಾವುದೂ ಇಲ್ಲ ಅಂದರೂ ಜಸ್ಟ್ ನನ್ ಆಫ್ ದ ಅಬೌವ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಾನು ಕೂಡ ನನ್ ಆಫ್ ದ ಅಬೌವ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಓಕೆ, ನಾನು ಆಫ್ ದ ಅಬೌವ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ನೀವು ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನಿಮ್ಮ ರೆಸ್ಯೂಮ್ ಅಪ್ಡೇಟೆಡ್ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಳೇಬೇಕು, ಅದು ಮೇನ್ ಪಾಯಿಂಟ್ ಆಗಿರುತ್ತೆ. ಹಾಗೆ ನಿಮ್ಮ ಸ್ಕಿಲ್ಸಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದೆ, ಅಟೆನ್ಷನ್ ಟು ಡೀಟೇಲ್, ಹಾಗೆ ಲೈಕ್ ಯಾವ್ದಾದ್ರು ಕಂಪ್ಯೂಟರ್ ಸ್ಕಿಲ್ಸ್ ಆಗಿರ್ಬೋದು, ಜೊತೆಗೆ ಕೆಲವೊಂದಷ್ಟು ಸ್ಕಿಲ್ಸ್ಗಳು ಇಂಗ್ಲೀಷ್ ಫ್ಲೂಯೆನ್ಸಿ ಆಗಿರ್ಬೋದು, ಇದನ್ನೆಲ್ಲನೂ ನೀವು ಆ್ಯಡ್ ಮಾಡಿದ್ರೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಲ್ಲ ಅಂದರೆ ಮಿಸ್ ಮಾಡಿದೆ ಅದನ್ನು ಆ್ಯಡ್ ಮಾಡಿ ಅದಾದಮೇಲೆ ಇಲ್ಲಿ ಅಪ್ಲೈನ ಮಾಡಿ. ಸೊ ಅದೊಂದು ಮೇನ್ ಪಾಯಿಂಟ್ ಆಗಿರುತ್ತೆ. ಅದಾದಮೇಲೆ ಇಲ್ಲಿ ನಾನು ನನ್ನ ಅಪ್ಡೇಟೆಡ್ ರೆಸ್ಯೂಮ್ನ ಅಪ್ಲೋಡ್ನ ಮಾಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ಇಲ್ಲಿ ಅಪ್ಲೋಡ್ನ ಮಾಡಿ. ಅದಾದಮೇಲೆ ಇಲ್ಲಿ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ಆನ್ಸರ್ ಇನ್ 50 to 100 words ವೈ. ಓಕೆ, ಇದನ್ನು ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಲೈಕ್ ಏನಕ್ಕೆ ನೀವು ಎಲ್ಲ ಜಾಬ್ ಅಥವಾ ಎಲ್ಲ ರೋಲ್ಗಳನ್ನ ಬಿಟ್ಟು ಟ್ಯೂಟರಿಂಗ್ ಅಥವಾ ಟ್ಯೂಷನಿಂಗ್ ಜಾಬ್ಗೆ ಇಲ್ಲಿ ಅಪ್ಲೈನ ಮಾಡ್ತಾ ಇದ್ದೀರಾ, ಹಾಗೆ ಜನರಲ್ ಎಕ್ಸ್ಪೀರಿಯನ್ಸ್ ಏನಿದೆ ನಿಮ್ಮ ಟೀಚರಿಂಗ್ ಈ ವೀಕಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಿಂದ ಅನ್ನೋದನ್ನ ಕೇಳ್ತಾ ಇದ್ದಾರೆ. ನಾನಿಲ್ಲಿ ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಜಸ್ಟ್ ಸಿಂಪಲ್ಲಾಗಿ ChatGPTನ ಯೂಸ್ ಮಾಡಿ. ಸೊ ಅದರಿಂದ ಪ್ರೊಫೆಷ್ನಲ್ ಮ್ಯಾನರಲ್ಲಿ ನಿಮಗೆ ಇಲ್ಲಿ ಆನ್ಸರ್ನ ಸಿಗುತ್ತೆ. ನೀವು ಕೂಡ ಟೈಪ್ ಮಾಡ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇದು US ಬೇಸ್ ಕಂಪ್ನಿ ಆಗಿರೋದ್ರಿಂದ ಅವರು ನಿಮ್ಮ ಇಂಗ್ಲೀಷ್ ಆ್ಯಕ್ಸೆನ್ಸ್ ಹಾಗೆ ನಿಮ್ಮ ಪ್ರೊಫೆಷ್ನಲ್ ಆಗಿ ಹೇಗೆ ನೀವು ಟೈಪ್ ಮಾಡಿದ್ದೀರಾ ಅನ್ನೋದು ಕೂಡ ಚೆಕ್ ಮಾಡ್ತಾರೆ. ಅದರಿಂದ ಮಿಸ್ ಮಾಡಿ ನೀವು ChatGPTನ ಯೂಸ್ ಮಾಡಿ. ಇದನ್ನು ಸೇಮ್ ಆ್ಯಸ್ ಇಟ್ ಈಸ್ ಇದು ಆನ್ಸರ್ ಇನ್ ಅಂತ ಇದೆಯಲ್ಲ ಅಲ್ಲಿಂದ
ಫುಲ್ ಎಂಡ್ವರೆಗೂ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ ಗಿವ್ ಇನ್ ಪ್ರೊಫೆಷ್ನಲ್ ಮ್ಯಾನರ್ ಫಾರ್ US ಬೇಸ್ ಕಂಪ್ನಿ ಅಂತ ಹಾಕಿ, ಅದರಿಂದ ನಿಮಗೆ ತುಂಬ ಒಳ್ಳೆ ಇಂಗ್ಲೀಷಲ್ಲಿ ಪ್ರೊಫೆಷ್ನಲ್ ಮ್ಯಾನರಲ್ಲಿ ಅವ್ರು ನಿಮಗೆ ರೀರೈಟ್ ಮಾಡಿ ಕೊಡ್ತಾರೆ. ಸೊ ನಾನು ಕೂಡ ಇಲ್ಲಿ ChatGPTನ ಯೂಸ್ ಮಾಡಿಕೊಂಡು ಒಂದು ಬಂದಿರೋಂಥ ಆನ್ಸರ್ನ ಇಲ್ಲಿ ಇಂಪ್ರೂವ್ ಮಾಡಿದ್ದೀನಿ. ಸೊ ಅದೇ ರೀತಿ ನೀವು ಕೂಡ ಇಲ್ಲಿ ಸಿಂಪಲ್ ಆಗಿ ಅದನ್ನ ಕಾಪಿ ಪೇಸ್ಟ್ ಮಾಡಿ ಲಾಸ್ಟಲ್ಲಿ ಥ್ಯಾಂಕ್ ಯು ಅಂತ ಮೆನ್ಷನ್ನ ಮಾಡಿ ಫುಲ್ ಸ್ಟಾಪ್ ಇಡೋದನ್ನ ಮಾತ್ರ ಮರಿಬೇಡಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಡು ಯು ಹ್ಯಾವ್ ಆಲ್ ದ ಬೇಸಿಕ್ ಆಫ್ ಆನ್ಲೈನ್ ಕ್ಲಾಸಸ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಮ ಹತ್ರ ಎಲ್ಲ ಈ ಇರೋವಂಥ ಪಾಯಿಂಟ್ಸ್ಗಳಿರಬೇಕು. ಮೇಯ್ನಾಗಿ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇರಬೇಕು, ಹೆಡ್ಸೆಟ್ ಇರಬೇಕು, ವೈಫೈ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಮಸ್ಟ್ ಆಗಿರುತ್ತೆ, ಯಾಕಂದರೆ ನೀವು ಇಲ್ಲಿ ಆನ್ಲೈನ್ ಕ್ಲಾಸಸ್ನ ತೊಗೊಳೋದ್ರಿಂದ ಮೊಬೈಲಲ್ಲಿ ತೊಗೊಳೋದಕ್ಕಾಗಲ್ಲ. ಅಟ್ಲೀಸ್ಟ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇರಲೇಬೇಕಾಗಿರುತ್ತೆ. ಸೊ ಇದು ಎಲ್ಲದಕ್ಕೂ ಕೂಡ ನೀವು ಎಸ್ ಅಂತ ಹಾಕಬೇಕಾಗಿರುತ್ತೆ. ಸೊ ನಾನಿಲ್ಲಿ ಎಸ್ ಅಂತ ಹಾಕ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನೀವು ನೋಡಿದ್ರೆ ರೆಫರ್ಡ್ ಬೈ ಅಂತ ಕೇಳ್ತಾ ಇದ್ದಾರೆ. ಸೊ ರೆಫರ್ಡ್ ಬೈ ಮೆನ್ಷನ್ ಮಾಡೋ ನೆಸೆಸಿಟಿ ಇಲ್ಲ, ಯೂಟ್ಯೂಬ್ ಅಂತ ಮಾತ್ರ ಪ್ಲೀಸ್ ಹಾಕ್ಬೇಡಿ. ಸೊ ಜಸ್ಟ್ ಹಾಗೆ ಬಿಟ್ಬಿಡಿ. ಅದಾದಮೇಲೆ ನೀವಿಲ್ಲಿ ನಿಮ್ಮ ಅಡ್ರೆಸ್ನ ಹಾಕಬೇಕಾಗಿರುತ್ತೆ, ಲೈಕ್ ನಿಮ್ಮ ಸಿಟಿ ಅಥವಾ ನಿಮ್ದು ಏನು ಅಡ್ರೆಸ್ ಇದೆ ಅದನ್ನು ನೀವಿಲ್ಲಿ ಮೆನ್ಷನ್ನ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಅಡ್ರೆಸ್ 2 ಕೇಳ್ತಾ ಇದ್ದಾರೆ, ಅದನ್ನು ಕೂಡ ನೀವು ಮೆನ್ಷನ್ ಮಾಡಬೇಕು. ಅದಾದಮೇಲೆ ಸಿಟಿ ಹಾಕಬೇಕಾಗಿರುತ್ತೆ. ಅದಾದಮೇಲೆ ನೀವು ಇಲ್ಲಿ ನೋಡಿದ್ರೆ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ ಈ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಮೇಲೆ ಸಬ್ಮಿಟ್ ಅಂತ ಹಾಕಬೇಕಾಗಿರುತ್ತೆ. ನಾನು ಮೇಲ್ಗಡೆ ಕೇಳಿರುವಂಥ ಅಡ್ರೆಸ್ ಇನ್ಫಾರ್ಮೇಷನ್ಸ್ನ ಆ್ಯಡ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಅಪ್ಲೈನ ಮಾಡಬೇಕಂತ. ಸೊ ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಮೇಲೆ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಿಮಗೆ ಅದಾದಮೇಲೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಏನೆಲ್ಲ ಸ್ಟೆಪ್ಸ್ ಇರುತ್ತೆ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದಾರೆ, ಅದನ್ನು ನೀವು ಚೆಕ್ ಮಾಡ್ಕೊಬೋದು. ಅಪ್ಲೈ ಟು ಬಿಕಮ್ ಅ ಟ್ಯೂಟರ್ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಚೆಕ್ ನೋಡಿದ್ರೆ ನಿಮಗೆ ಅದು ಸಕ್ಸಸ್ಫುಲ್ ಆಗಿ ಅಪ್ಲೈನ ಮಾಡಿದಿರೋ ಅನ್ನೋದನ್ನ ಕೊಡ್ತಿದ್ದಾರೆ. ಲೈಕ್ ಗಾಯತ್ರಿ ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಅಂತ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ 2 to 5 ಸ್ಟೆಪ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಮೊದಲನೇದಾಗಿ ಫಾರ್ಮ್ ಫಿಲ್ಲಿಂಗ್ 5 minutes ತೊಗೊಂಡಿದೆ, ಅದನ್ನು ಡನ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆಟೋಮೆಟಿಕ್ ವಿಡಿಯೋ ಇಂಟರ್ವ್ಯೂ ಅಂತ ಇರುತ್ತೆ. ಸೊ ಇಲ್ಲಿ ನೀವು AI-ಗೆ ಇಂಟರ್ವ್ಯೂ ಕೊಡಬೇಕಾಗಿರುತ್ತೆ. ಈ ಇಂಟರ್ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಇಂಟರ್ವ್ಯೂನ ಕರೆಕ್ಟಾಗಿ ಕ್ರ್ಯಾಕ್ ಮಾಡಿದೆ ಆಮೇಲೆ ನಮಗೆ ಅಪ್ಲೈ ಮಾಡೋದಕ್ಕಾಗಲಿಲ್ಲ ಅಥವಾ ನಾವು ಪಾಸ್ ಆಗಲಿಲ್ಲ ಅಂತ ಹೇಳಿಬಿಡಿ. ಇಲ್ಲಿ ನೀವು ಲೈಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಇಂಟರ್ವ್ಯೂನ ಮೊದಲನೇದಾಗಿ ನಿಮ್ಮ ಬಗ್ಗೆ ನೀವು ಇಂಟ್ರೊಡಕ್ಷನ್ಸ್ ಹೇಗೆ ಕೊಡೋದು, ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲ ನೀವು 1 2 to 3 times ಕರೆಕ್ಟಾಗಿ ಬೈಟ್ ಮಾಡಿ ಅದಾದಮೇಲೆ ಇಲ್ಲಿ ಇಂಟರ್ವ್ಯೂನ ಕೊಡಿ. ಯಾಕಂದರೆ AI ಇಲ್ಲಿ ಇಂಟರ್ವ್ಯೂನ ತೊಗೊಳೋದು ಯಾವುದೇ ರಿಯಲ್ ಪರ್ಸನ್ ಇಲ್ಲಿ ತೊಗೊಳೋದಿಲ್ಲ. ಸೊ ಫ್ರೀಯಾಗಿ ನೀವು ಮಾಡ್ಬೋದು. ಆದರೂ ಕೂಡ ನೀವು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀರಾ ಅಥವಾ ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆಯಾ ಡೀಟೇಲ್ಸ್ ಅನ್ನೋದನ್ನ ನೀವು ಕರೆಕ್ಟಾಗಿ ಇಲ್ಲಿ ಚೆಕ್ ಮಾಡಿ ಆಮೇಲೆ ಇಲ್ಲಿ ನೀವು ಇಂಟರ್ವ್ಯೂನ ತಗೊಳ್ಳಿ. ಅದಾದಮೇಲೆ ಟೀಚ್ ಟು ಥಿಕ್ ರೌಂಡ್ ಅನ್ನೋದು ಒಂದಿದೆ, ಆಮೇಲೆ ರಿಯಲ್ ಕ್ಲಾಸ್ ರೂಮ್ ರೌಂಡ್ ಒಂದಿರುತ್ತೆ, ಆಮೇಲೆ ಅಫಿಷಿಯಲ್ ಆ್ಯಂಡ್ ಆನ್ ಬೋರ್ಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ 5 steps ಇರುತ್ತೆ. 1 step ನಾನು ನಿಮಗೆ ಕಂಪ್ಲೀಟ್ ಮಾಡಿ ತೋರಿಸಿದ್ದೀನಿ. ಇನ್ನು ಮಿಕ್ಕಿರೋ ಇಂಟರ್ವ್ಯೂ ಮತ್ತು ಥಿಕ್ ರೌಂಡ್ ಆಗಿರ್ಬೋದು ಅಥವಾ ಕ್ಲಾಸ್ ರೂಮ್ ರೌಂಡ್ ಆಗಿರ್ಬೋದು ಇದೆಲ್ಲನೂ ನೀವೇ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಈ ಸೆಕೆಂಡ್ ರೌಂಡ್ನ ಕಂಪ್ಲೀಟ್ ಮಾಡೋದಕ್ಕೆ ನಿಮಗೆ 24 hours ಟೈಮ್ ಇರುತ್ತೆ. 24 hours ಒಳಗೆ ನೀವಿಲ್ಲಿ ಅದನ್ನು ಕಂಪ್ಲೀಟ್ ಮಾಡಿ ಕೊಡಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಮ್ಯಾಕ್ಸ್ಗೆ ಲೈಕ್ ನೀವು ಅಟೆಂಡ್ ಮಾಡಿದರೆ ಅಥವಾ ಅಪ್ಲೈ ಮಾಡಿದರೆ ಈ ಲಿಂಕ್ಗೆ ಕ್ಲಿಕ್ ಮಾಡಬೇಕು. ನೀವು ಇಂಗ್ಲೀಷ್ಗೆ ಅಪ್ಲೈ ಮಾಡಿದರೆ ಈ ಲಿಂಕ್ನ ಕ್ಲಿಕ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ನಿಮಗೆ ಇಲ್ಲಿ ಇಂಗ್ಲೀಷ್ಗೆ ಅಪ್ಲೈ ಮಾಡೋದನ್ನ ತೋರಿಸ್ಕೊಟ್ಟಿದ್ದು. ಸೊ ನೀವಿಲ್ಲಿ ಈ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ಇಂಟರ್ವ್ಯೂನ ತೊಗೊಳ್ಬೇಕಾಗಿರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಕೆಳಗೆ ಬಂದರೆ ಪ್ಲೀಸ್ ಟೇಕ್ ದ ಇಂಟರ್ವ್ಯೂ ಓನ್ಲಿ ವೆನ್ ಯು ಆರ್ ಆನ್ ಲ್ಯಾಪ್ಟಾಪ್, ಹ್ಯಾವ್ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ಸ್ ಆ್ಯಂಡ್ ಹ್ಯಾವ್ ಅ ಕ್ವೈಟ್ ಆ್ಯಂಡ್ ವೆಲ್ ಇಟ್ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಿಸ್ ಮಾಡಿದ್ರೆ ಇದನ್ನು ನೆನಪಲ್ಲಿ ಇಟ್ಕೊಂಡು ಮಾಡಿ. ನೀವು ಲ್ಯಾಪ್ಟಾಪಿಂದಾನೇ ಈ ಇಂಟರ್ವ್ಯೂನ ತೊಗೊಳ್ಬೇಕಾಗಿರುತ್ತೆ, ಮೊಬೈಲಿಂದ ತೊಗೊಳ್ಬೇಡಿ. ಹಾಗೆ ಇಂಟರ್ನೆಟ್ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ಅಂದರೆ ನೆಟ್ವರ್ಕ್ ಇರಬೇಕು, ಹಾಗೆ ಇಂಟರ್ನೆಟ್ ಕೂಡ ನಿಮ್ಮ ಮೊಬೈಲಲ್ಲಿ ಅಥವಾ ವೈಫೈ ಅಟ್ಲೀಸ್ಟ್ ಇರಬೇಕಾಗಿರುತ್ತೆ. ಜೊತೆಗೆ ಕ್ವೈಟ್ ಸ್ಪೇಸ್ ಆಗಿರಬೇಕು. ಯಾವುದೇ ಬ್ಯಾಕ್ಗ್ರೌಂಡ್ ಸೌಂಡ್ಸ್ ಆಗಿರ್ಬೋದು ಅಥವಾ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಲೈಕ್ TV, ಫೋನ್, ರಿಮೋಟ್ ಈ ರೀತಿ ಯಾವುದು ಏನಾದ್ರು ಆಬ್ಜೆಕ್ಟ್ ಬೀಳುವಂಥ ಸೌಂಡ್ ಕೂಡ ಇಲ್ಲದೆ ಇರೋಗೆ ಸೈಲೆಂಟ್ ಆಗಿರೋ ಜಾಗದಲ್ಲಿ ಹೋಗಿ ನೀವು ಇದನ್ನು ತೊಗೊಳ್ಳಿ. ಯಾಕಂದರೆ AI ಕ್ಯಾಚ್ ಮಾಡೋದ್ರಿಂದ ನಿಮ್ಮ ಸೌಂಡ್ ಜೊತೆಗೆ ಬ್ಯಾಕ್ಗ್ರೌಂಡ್ ಸೌಂಡ್ ಕೂಡ ಬರುತ್ತೆ. ಸೊ ಡಿಸ್ಟರ್ಬ್ ಆದರೆ ಇಲ್ಲಿ ನೀವು ಲೈಕ್ ಇಂಟರ್ವ್ಯೂ ಅಥವಾ ನಿಮ್ಮ ರೆಸ್ಯೂಮಿಲಿ
ಕ್ಯಾನ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬ್ಯಾಕ್ಗ್ರೌಂಡ್ ನಾಯ್ಸ್ ಇಲ್ಲದೆ ಇರೋ ಕಡೆ ಹೋಗಿ ನೀವು ಇಲ್ಲಿ ಇಂಟರ್ವ್ಯೂನ ತಗೊಳ್ಳಿ. ಸೊ ಈಸಿಯಾಗಿರುತ್ತೆ. ನಿಮ್ಮ ಬಗ್ಗೆ ನೀವು ಇಂಟ್ರೊಡಕ್ಷನ್ನ ಕೊಡ್ಕೊಬೇಕಾಗಿರುತ್ತೆ ಅಷ್ಟೇ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಎಕ್ಸ್ಪೀರಿಯನ್ಸ್, ಅಥವಾ ಫ್ರೆಷರ್ ಅಂತ ಅಪ್ಲೈ ಮಾಡಿದ್ದೀರಾ, ಫ್ರೆಷರ್ ಆಗಿ ನೀವೇನು ಓದಿದ್ದೀರಾ, ಎಲ್ಲಿ ಓದಿದ್ದೀರಾ, ಅಥವಾ ನೀವು ಇನ್ನೂ ಓದ್ತಾ ಇದ್ದೀರಾ, ಇದನ್ನು ನಿಮ್ಮ ಬಗ್ಗೆ ನೀವು ಕಾಮನ್ ಆಗಿ ಇಂಟರ್ವ್ಯೂಗೆ ಯಾರು ಕಾಲ್ ಮಾಡಿದರೆ ಹೇಗೆ ಅಬೌಟ್ ಯೋರ್ ಸೆಲ್ಫ್ ಹೇಳ್ತೀರಾ ಅದೇ ರೀತಿ ಹೇಳಿ ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಅಷ್ಟೇ. ತುಂಬ ಸಿಂಪಲ್ ಆಗಿರುತ್ತೆ. ಏನು ಟೆನ್ಸ್ಟ್ ಆಗದೆ ಎದುರುಕೊಂಡೆ ಇಲ್ಲಿ ಧೈರ್ಯವಾಗಿ ಆನ್ಸರ್ನ ಮಾಡಿ. ಸೊ ಇದಿಷ್ಟು ಹೇಗೆ ಅಪ್ಲೈನ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇದರಲ್ಲಿ ನಿಮಗೇನಾದರೂ ಡೌಟ್ ಇದೆ ಅಥವಾ ನೆಕ್ಸ್ಟ್ ಸ್ಟೆಪ್ ಏನಾದರೂ ಬೇಕು ಅಥವಾ ಕ್ವೆಶನ್ಸ್ ಇದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಆದಷ್ಟು ಟ್ರೈನ ಮಾಡ್ತೀನಿ. ಸೊ ರಿಪೀಟೆಡ್ ಆಗಿ ಒಂದೇ ಕ್ವೆಶನ್ಸ್ನ ಕೇಳಿದರೆ ನನಗೆ ಆನ್ಸರ್ ಮಾಡೋದಕ್ಕೆ ಅದು ಶೋ ಆಗೋದಿಲ್ಲ, ಅದರಿಂದ ನಾನು ರಿಪ್ಲೈ ಮಾಡೋಕ್ಕಾಗಿರೋದಿಲ್ಲ ಅಷ್ಟೇ. ಬಟ್ ಡಿಫ್ರೆಂಟ್ ಕ್ವೆಶನ್ಸ್ ಇದ್ದರೆ ನಾನು ಖಂಡಿತವಾಗ್ಲೂ ರಿಪ್ಲೈನ ಮಾಡೇ ಮಾಡ್ತೀನಿ. ಸೊ ಮಿಸ್ ಮಾಡದೆ ಏನಾದ್ರು ಡೌಟ್ಸ್ ಇದೆ, ಕ್ವೆಶನ್ಸ್ ಇದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಸೊ ಅದರಿಂದ ನಾನು ಕೂಡ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಏನು ಸ್ಟೆಪ್ಸ್ ಇದೆ ಅನ್ನೋದನ್ನ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ಬೋದು ಅಂತ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಿನ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೇನಾದ್ರು ಬೇಕಿದ್ದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.